ನನಗೆ ಏನು ಲಾಭ? ಏನೂ ಲಾಭ ಇಲ್ಲ. ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಫ್ರೀಯಾಗಿದ್ದರೆ ನನ್ನ ವೀಡಿಯೋನ ನೋಡ್ಬೋದು ಅಷ್ಟೇ. ನನಗೊಬ್ಬರು ಸಬ್ ಸಿಗ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ನಿಮಗೆ ನನ್ನ ಮೇಲೆ ಏನಾದರೂ ಪ್ರೀತಿ ವಿಶ್ವಾಸ ಒಂಚೂರು ಕರುಣೆ ಏನಾದರೂ ಇದ್ದರೆ ತಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಭಾಗ್ಯಪ್ರಕಾಶ್ ಅವರೇ, ಎಷ್ಟೊಂದು ಕಮೆಂಟ್ ಮಿಸ್ ಆಯ್ತು ಅನ್ಸುತ್ತೆ. ಇಲ್ಲ, ನಾನು ಯಾಕೆ ಸುಳ್ಳು ಹೇಳಿ, ನಾನು ನಿಮ್ಮನ್ನು ಲೈವಲ್ಲಿ ನೋಡಿದೆ ಅಂತ ಇದ್ದಾರೆ ಶ್ರೀಧರ್ ಅವರು. ನಾನು ನೋಡ್ತಾ ಇದ್ನಲ್ಲ, ಹೇಳ್ಬೇಕು ತಾನೇ, ನಿಲ್ಲಿಸ್ತಾ ಇದ್ನಲ್ಲ, ನಾನು ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೆ ಶ್ರೀಧರ್ ಅವರೇ. ನೀವು ಯಾಕೆ ಹಿಂಗೆ ಮಾಡೋದು? ನಾನು ಇದೀನಕ್ಕ, ಇಲ್ಲಿದ್ದೀನಿ ಅಂದಿದ್ರೆ ನಾನು ನಿಲ್ಲಿಸ್ತಾ ಇದ್ದೆ, ನಿಲ್ಲಿಸ್ಬಿಟ್ಟು ನಿಜವಾಗ್ಲೂ ಮಾತಾಡಿಸ್ತಿದ್ದೆ ಸೀರಿಯಸ್ಲಿ. ಚಿಕ್ಕಣ್ಣ ಜಮಖಂಡಿಯವರು ನಿಂಗರಾಜು ಸಿಂಗ್ರಿ ಚಾನಲ್, ಓಕೆ ನೋಡ್ತೀನಿ ಸರ್, ನೋಡ್ತೀನಿ. ನಾಳೆ 6 ಗಂಟೆಗೆ ಚಿಕ್ಕಣ್ಣ ಜಮಖಂಡಿ ಸರ್ ಅವರು ಆ್ಯಕ್ಟ್ ಮಾಡಿರುವಂತಹ ಶಾರ್ಟ್ ಮೂವಿ ನಿಂಗರಾಜು ಸಿಂಗಡಿ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆಯಂತೆ. ದಯವಿಟ್ಟು ಯಾರಾದರೂ ವ್ಯೂವರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರದ್ದು ಹೋಗಿ ಶಾರ್ಟ್ ಮೂವಿ ನೋಡಿ. ನಮ್ಮ ಜಮಖಂಡಿ ಸರ್ ಪೊಲೀಸ್ ಪಾರ್ಟ್ ಮಾಡಿದಾರಂತೆ ಅದರಲ್ಲಿ, ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಕಾವ್ಯಶ್ರೀ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಕಾವ್ಯಶ್ರೀ ಅವರೇ, ಹೇಗಿದ್ದೀರಾ? ಊಟ ಆಯಿತಾ? ಕಾಫಿ ಆಯಿತಾ? ಭಾಗ್ಯಪ್ರಕಾಶ್ ಅವರು, ಅದರಿಂದ ನನಗೇನು ಲಾಭ? ನಿಮಗೇನು ಲಾಭ ಇಲ್ಲ. ನಿಮಗೆ ಫ್ರೀ ಇದ್ದರೆ, ಪೇಷನ್ಸ್ ಇದ್ದರೆ, ನನ್ನ ವೀಡಿಯೋಸು, ಶಾರ್ಟ್ ವೀಡಿಯೋಸು ಲೈವ್ ಬಂದಾಗೆಲ್ಲ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಆದ ತಕ್ಷಣ ಬಂದು ನೀವು ಫ್ರೀಯಾಗಿದ್ದರೆ ನೋಡ್ಬೋದು ಅಷ್ಟೇ, ಬೇರೆ ಏನು ಲಾಭ ಇಲ್ಲ ನಿಮಗೆ. ಭಾಗ್ಯಪ್ರಕಾಶ್ ಅವರೇ, ದೇವಕಿ ಪ್ರಪಂಚ ಮೈಸೂರವ್ರು ಬಂದರು. ಹಾಯ್ ನಂದಿನಿ, ಮೋನೋ ಆಗಿದೆಯಾ? ಅದ್ರ ಬಗ್ಗೆ ನಾಳೆ ವೀಡಿಯೋ ಬರುತ್ತೆ ನೋಡಿ ಅಕ್ಕ, ನಾಳೆ ಅಥವಾ ನಾಳಿದ್ದು ವೀಡಿಯೋ ಹಾಕ್ತೀನಿ ನೋಡಿ. ದೇವಕಿ ಪ್ರಪಂಚ ಮೈಸೂರವರೇ, ನಿಮ್ಮದು ಚಾನಲ್ ಇದೆಯಾ ಅಕ್ಕ? ಕಾಫಿ ಆಯಿತಾ? ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ. ಶ್ರೀಧರ್ ಅವರು, ನಮ್ಮ ಅಕ್ಕ ಬೈಕ್ ಓಡಿಸ್ತಾ ಇರೋದು, ನಾನು ಹಿಂದೆ ಕೂತಿದ್ದೀನಿ, ಬಟ್ ತುಂಬ ಅಂದರೆ ಚೆನ್ನಾಗಿ ಕಾಣ್ತಿದ್ದೀರಾ. ನಿಜಾನೋ ಸುಳ್ಳೋ ಗೊತ್ತಿಲ್ಲ ಶ್ರೀಧರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಕಮೆಂಟ್. ಆ್ಯಂಡ್ ನೋಡಿದ್ದೀನಿ ಅಂತ ಇದ್ದೀರಾ, ಖುಷಿ ನನಗಷ್ಟೇ. ನೀವೆಲ್ಲಿಗೆ ಹೋಗ್ತಾ ಇದ್ರಿ? ದಾಬಾಸ್ಪೇಟೆಗ? ನಿಮ್ಮ ನೇಟಿವ್ ಯಾವುದು ಶ್ರೀಧರ್ ಅವರೇ? ವಿಚಿ ಸಾಂಗ್ಸ್ ಅವರು ಮಾಡಬಾರ್ದತ್ತೆ, ಯಾಕೆ ಹೇಳಿ, ರೀಸನ್ ಹೇಳಿ ಅಳಿಮೆಯ ಪ್ಲೀಸ್. ರಾಜ್ ಅವರು, ಸ್ವಾಗತಂ ಸುಸ್ವಾಗತಂ ಅಂತ ಇದ್ದಾರೆ. ಥ್ಯಾಂಕ್ ಯು ರಾಜ್ ಅವರೇ. ಎಲ್ಲಿಗೆ ಸ್ವಾಗತ? ನಿಮಗೆ ನಾನು ಹೇಳ್ಬೇಕು ಸ್ವಾಗತ, ಲೈವಿಗೆ ಸ್ವಾಗತ ಸುಸ್ವಾಗತ. ಭಾಗ್ಯಪ್ರಕಾಶ್ ಅವರು, ನಾನು ನಿಮ್ಮನ್ನು ಲೈವಲ್ಲಿ ನೋಡಿದ್ದೆ. ಸುಳ್ಳು ಹೇಳ್ಬೇಡಿ ನೀವು, ಅವ್ರು ಹೇಳಿದ್ರು ಅಂದ್ಬಿಟ್ಟು ನೀವು ಹೇಳ್ತಾವ್ರೆ. ನಮ್ಮ ಶ್ರೀಧರ್ ಅವ್ರು ಹೇಳಿದ್ರು ಅಂದ್ಬಿಟ್ಟು ಇವರು ಹೇಳ್ತಾವ್ರೆ. ಬಟ್ ನೀವು 1K ಆದಮೇಲೆ ಎಲ್ರಿಗೂ ಮೀಟ್ ಆಗ್ತೀವಿ ಅಂತ ಹೇಳಿದ್ರಿ ಅಲ್ವಾ? 1K ಆಗೋವರೆಗೂ ವೆಯ್ಟ್ ಮಾಡ್ತೀನಿ. 1K ಅಲ್ಲ, 1 ಲ್ಯಾಕ್ ಸಬ್ಸ್ಕ್ರೈಬರ್ ಆದರೆ ನಾನು ಎಲ್ರೂ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಇವೆಂಟ್ ಅಂದರೆ ನನ್ನ ಕಡೆಯಿಂದ ಒಂದು ಇವೆಂಟ್ ಅಡ್ರೆಸ್ ಕೊಡ್ತೀವಿ, ಅಲ್ಲಿಗೆ ನೀವು ಎಲ್ಲರೂ ಬರಬೇಕಂತ ಹೇಳಿದ್ದೀನಿ ನಾನು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ಇನ್ನೊಂದು 5 ವರ್ಷ ತೊಗೊಳುತ್ತೇನೋ ಟೈಮು. ಶ್ರೀಧರ್ ಅವರೇ, ನಿಜವಾಗ್ಲೂ ಗೊತ್ತಿಲ್ಲ. ಭಾಗ್ಯಪ್ರಕಾಶ್ ಅವರು, ಅಂದರೆ ಮೊಬೈಲ್ನಲ್ಲಿ ನೀವು ಓದಷ್ಟು ಇರೋ ಕಾರ್ ಯಾವುದು, ಓಡಿಸ್ತಾ ಇರೋ ಕಾರ್ ಯಾವುದು? ನಾನು ಓಡಿಸ್ತಾ ಇಲ್ಲ, ನಮ್ಮ ಮನೆಯವ್ರು ಓಡಿಸ್ತಾ ಇದ್ದಾರೆ. ಇದು ಬಂದು ಯಾವುದಿದು ಕಾರು? ಐ10 ಕಾರ್ ಇದು. ಭಾಗ್ಯಪ್ರಕಾಶ್ ಅವರು, ಹೋಂಡಾ i10 ಅಂತೆ, ಹೋಂಡೈ i10 ಅಂತೆ. ಭಾಗ್ಯಪ್ರಕಾಶ್ ಅವರೇ, ಶ್ರೀಧರ್ ಅವರು ಬೆಂಗಳೂರು, ಬಟ್ 2 ದಿನ ರಜಾ ಅಂತ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಹೌದಾ? ನಿಮ್ಮ ಅಕ್ಕನ ಮನೆ ಇರೋದು ಎಲ್ಲಿ ಶ್ರೀಧರ್ ಅವರೇ? ಆ್ಯಂಡ್ ರಾಜ್ ಅವರು, ದೊಡ್ಡ ಅಣ್ಣ ಅವರು ಟ್ರೋಲ್ ಹೇಳಿದ್ದು ಮೇಡಮ್. ಹೌದಾ? ಇದ್ರಲ್ಲಿ ಬರೋದು ಇದು ಏನು ಹೇಳಿದ್ರು ರಾಜ್, ನಂಗೆ ಅರ್ಥ ಆಗಲಿಲ್ಲ. ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಚಾನಲ್ ಕನೆಕ್ಟ್ ಆಗಿ. ಮಾತಾಡ್ತಾ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ನಾವು? ಮಾಕಾಳಿ ಅಂತ ಇದ್ರ ಹೆಸರು, ಮಾಕ್ಲಿ ಅಂತ ಇದ್ರ ಹೆಸರು, ಊರ ಹೆಸರು. ವಿಚಿ ಸಾಂಗ್ಸ್ ಅಳಿಮೆಯ ಇದ್ದೀರಾ? ಭಾಗ್ಯಪ್ರಕಾಶ್ ಅವರು, ಬೋಂಡ 10 ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಬೋಂಡ ಅಲ್ಲ ಅದು, ಬೋಂಡ 10 ಅಲ್ಲ, ಅದು i10 ಗೊತ್ತು. ಬರೀ ಹಿಂಗೆ ರೇಗ್ಸೋದೆ ನಿಮ್ಮ ಕೆಲಸ ಭಾಗ್ಯಪ್ರಕಾಶ್ ಅವರೇ. ಆಮೇಲೆ ಕೊನೆಯಲ್ಲಿ ಹೇಳ್ಬಿಡೋದು, ಮೇಡಮ್ ನಾನು ಇಷ್ಟೊತ್ತು ಏನು ಚಾಟಿಂಗ್ ಮಾಡಿದ್ನೋ ಅದೆಲ್ಲ ತಮಾಷೆ ಮೇಡಮ್ ಅಂತ ಹೇಳ್ಬಿಡೋದು ಕೊನೆಯಲ್ಲಿ. ಸ್ವಾಗತಂ ಸುಸ್ವಾಗತಂ ಟ್ರೋಲ್ ನೋಡಿ ಯೂಟ್ಯೂಬಲ್ಲಿ. ಹೌದಾ ರಾಜ್ ಅವರೇ?